ಭಕ್ತ ಜನಮಾನಸದಲ್ಲಿ ತಿರುಪತಿ ಲಡ್ಡು ವಿಶೇಷ ಸ್ಥಾನವನ್ನ ಪಡೆದಿದೆ. ಶ್ರೀವಾರಿ ಲಡ್ಡು ಎಂದು ಕರೆಯಲ್ಪಡುವ ಈ ವಿಶೇಷ ಸಿಹಿಯನ್ನ ತಿರುಮಲದ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಪ್ರಮುಖ ಪ್ರಸಾದ ಇದಾಗಿದೆ. ಈಗ ಟಿಟಿಡಿಯೊಳಗಿನ ಚಟುವಟಿಕೆಗಳನ್ನ ಪರಿಷ್ಕರಿಸಲಾಗಿದ್ದು, ಲಡ್ಡುಗಳನ್ನು ತಯಾರಿಸಲು ಬಳಸುವ ಪದಾರ್ಥಗಳಿಗೆ ವಿಶೇಷ ಗಮನ ನೀಡಲಾಗಿದೆ. ವರದಿಯ ಪ್ರಕಾರ 2025ರಲ್ಲಿ ಅತಿ ಹೆಚ್ಚು ಲಡ್ಡು ಸೇಲ್ ಆಗಿದೆಯಂತೆ. 13.5 ಲಕ್ಷ ಲಡ್ಡು ಸೇಲ್ ಆಗಿದೆ. ಇದು ದಾಖಲೆ ಅಂತೆ. ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಲಡ್ಡು ಪ್ರಸಾದಕ್ಕೆ ಬೇಡಿಕೆ ಇದೆ. ಕಲಬೆರಕೆ ವಿವಾದದ ಮಧ್ಯೆ ತಿರುಪತಿ ಲಡ್ಡುಗೆ ಬೇಡಿಕೆ ಹೆಚ್ಚಾಗಿದೆ. 2025ರಲ್ಲಿ 13.52 ಲಕ್ಷ ಲಡ್ಡು ತಿರುಪತಿಯ ಲಡ್ಡು ಮಾರಾಟವಾಗಿದೆ. 2024ರಲ್ಲಿ 12.15 ಲಕ್ಷ ತಿರುಪತಿ ಲಡ್ಡು ಮಾರಾಟ ಆಗಿತ್ತು. 2024ಕ್ಕಿಂತಲೂ 2025ರಲ್ಲಿ 10% ಹೆಚ್ಚು ಸೇಲ್ ಆಗಿದೆ. 2024ಕ್ಕಿಂತ 2025ರಲ್ಲಿ 1.37 ಕೋಟಿ ಹೆಚ್ಚು ಲಡ್ಡು ಮಾರಾಟವಾಗಿದೆ. ಡಿಸೆಂಬರ್ 27ರಂದು 5.1 ಲಕ್ಷ ಲಡ್ಡು ಸೇಲ್ ಆಗಿದೆ. 10 ವರ್ಷದಲ್ಲಿ ಒಂದೇ ದಿನ ಇಷ್ಟು ಲಡ್ಡು ಮಾರಾಟ ಆಗಿರಲಿಲ್ಲವಂತೆ. ಲಡ್ಡು ಮಾರಾಟದಿಂದ ಟಿಟಿಡಿಗೆ 676 ಕೋಟಿ ರೂಪಾಯಿ ಆದಾಯವೂ ಕೂಡ ಬಂದಿದೆ. ಆ ಮೂಲಕ ದಾಖಲೆಯನ್ನ ಬರೆದಿದೆ ತಿರುಪತಿಯ ಲಡ್ಡು ಮಾರಾಟದಲ್ಲಿ. ಭಕ್ತ ಜನಮಾನಸದಲ್ಲಿ ತಿರುಪತಿ ಲಡ್ಡು ವಿಶೇಷ ಸ್ಥಾನವನ್ನ ಪಡೆದಿದೆ. ಶ್ರೀವಾರಿ ಲಡ್ಡು ಎಂದು ಕರೆಯಲ್ಪಡುವ ಈ ವಿಶೇಷ ಸಿಹಿಯನ್ನ ತಿರುಮಲದ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಪ್ರಮುಖ ಪ್ರಸಾದ ಇದಾಗಿದೆ. ಈಗ ಟಿಟಿಡಿಯೊಳಗಿನ ಚಟುವಟಿಕೆಗಳನ್ನ ಪರಿಷ್ಕರಿಸಲಾಗಿದ್ದು, ಲಡ್ಡುಗಳನ್ನು ತಯಾರಿಸಲು ಬಳಸುವ ಪದಾರ್ಥಗಳಿಗೆ ವಿಶೇಷ ಗಮನ ನೀಡಲಾಗಿದೆ. ವರದಿಯ ಪ್ರಕಾರ 2025ರಲ್ಲಿ ಅತಿ ಹೆಚ್ಚು ಲಡ್ಡು ಸೇಲ್ ಆಗಿದೆಯಂತೆ. 13.5 ಲಕ್ಷ ಲಡ್ಡು ಸೇಲ್ ಆಗಿದೆ. ಇದು ದಾಖಲೆ ಅಂತೆ. ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಲಡ್ಡು ಪ್ರಸಾದಕ್ಕೆ ಬೇಡಿಕೆ ಇದೆ. ಕಲಬೆರಕೆ ವಿವಾದದ ಮಧ್ಯೆ ತಿರುಪತಿ ಲಡ್ಡುಗೆ ಬೇಡಿಕೆ ಹೆಚ್ಚಾಗಿದೆ. 2025ರಲ್ಲಿ 13.52 ಲಕ್ಷ ಲಡ್ಡು ತಿರುಪತಿಯ ಲಡ್ಡು ಮಾರಾಟವಾಗಿದೆ. 2024ರಲ್ಲಿ 12.15 ಲಕ್ಷ ತಿರುಪತಿ ಲಡ್ಡು ಮಾರಾಟ ಆಗಿತ್ತು. 2024ಕ್ಕಿಂತಲೂ 2025ರಲ್ಲಿ 10% ಹೆಚ್ಚು ಸೇಲ್ ಆಗಿದೆ. 2024ಕ್ಕಿಂತ 2025ರಲ್ಲಿ 1.37 ಕೋಟಿ ಹೆಚ್ಚು ಲಡ್ಡು ಮಾರಾಟವಾಗಿದೆ. ಡಿಸೆಂಬರ್ 27ರಂದು 5.1 ಲಕ್ಷ ಲಡ್ಡು ಸೇಲ್ ಆಗಿದೆ. 10 ವರ್ಷದಲ್ಲಿ ಒಂದೇ ದಿನ ಇಷ್ಟು ಲಡ್ಡು ಮಾರಾಟ ಆಗಿರಲಿಲ್ಲವಂತೆ. ಲಡ್ಡು ಮಾರಾಟದಿಂದ ಟಿಟಿಡಿಗೆ 676 ಕೋಟಿ ರೂಪಾಯಿ ಆದಾಯವೂ ಕೂಡ ಬಂದಿದೆ. ಆ ಮೂಲಕ ದಾಖಲೆಯನ್ನ ಬರೆದಿದೆ ತಿರುಪತಿಯ ಲಡ್ಡು ಮಾರಾಟದಲ್ಲಿ. ಭಕ್ತ ಜನಮಾನಸದಲ್ಲಿ ತಿರುಪತಿ ಲಡ್ಡು ವಿಶೇಷ ಸ್ಥಾನವನ್ನ ಪಡೆದಿದೆ. ಶ್ರೀವಾರಿ ಲಡ್ಡು ಎಂದು ಕರೆಯಲ್ಪಡುವ ಈ ವಿಶೇಷ ಸಿಹಿಯನ್ನ ತಿರುಮಲದ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಪ್ರಮುಖ ಪ್ರಸಾದ ಇದಾಗಿದೆ. ಈಗ ಟಿಟಿಡಿಯೊಳಗಿನ ಚಟುವಟಿಕೆಗಳನ್ನ ಪರಿಷ್ಕರಿಸಲಾಗಿದ್ದು, ಲಡ್ಡುಗಳನ್ನು ತಯಾರಿಸಲು ಬಳಸುವ ಪದಾರ್ಥಗಳಿಗೆ ವಿಶೇಷ ಗಮನ ನೀಡಲಾಗಿದೆ. ವರದಿಯ ಪ್ರಕಾರ 2025ರಲ್ಲಿ ಅತಿ ಹೆಚ್ಚು ಲಡ್ಡು ಸೇಲ್ ಆಗಿದೆಯಂತೆ. 13.5 ಲಕ್ಷ ಲಡ್ಡು ಸೇಲ್ ಆಗಿದೆ. ಇದು ದಾಖಲೆ ಅಂತೆ. ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಲಡ್ಡು ಪ್ರಸಾದಕ್ಕೆ ಬೇಡಿಕೆ ಇದೆ. ಕಲಬೆರಕೆ ವಿವಾದದ ಮಧ್ಯೆ ತಿರುಪತಿ ಲಡ್ಡುಗೆ ಬೇಡಿಕೆ ಹೆಚ್ಚಾಗಿದೆ. 2025ರಲ್ಲಿ 13.52 ಲಕ್ಷ ಲಡ್ಡು ತಿರುಪತಿಯ ಲಡ್ಡು ಮಾರಾಟವಾಗಿದೆ. 2024ರಲ್ಲಿ 12.15 ಲಕ್ಷ ತಿರುಪತಿ ಲಡ್ಡು ಮಾರಾಟ ಆಗಿತ್ತು. 2024ಕ್ಕಿಂತಲೂ 2025ರಲ್ಲಿ 10% ಹೆಚ್ಚು ಸೇಲ್ ಆಗಿದೆ. 2024ಕ್ಕಿಂತ 2025ರಲ್ಲಿ 1.37 ಕೋಟಿ ಹೆಚ್ಚು ಲಡ್ಡು ಮಾರಾಟವಾಗಿದೆ. ಡಿಸೆಂಬರ್ 27ರಂದು 5.1 ಲಕ್ಷ ಲಡ್ಡು ಸೇಲ್ ಆಗಿದೆ. 10 ವರ್ಷದಲ್ಲಿ ಒಂದೇ ದಿನ ಇಷ್ಟು ಲಡ್ಡು ಮಾರಾಟ ಆಗಿರಲಿಲ್ಲವಂತೆ. ಲಡ್ಡು ಮಾರಾಟದಿಂದ ಟಿಟಿಡಿಗೆ 676 ಕೋಟಿ ರೂಪಾಯಿ ಆದಾಯವೂ ಕೂಡ ಬಂದಿದೆ. ಆ ಮೂಲಕ ದಾಖಲೆಯನ್ನ ಬರೆದಿದೆ ತಿರುಪತಿಯ ಲಡ್ಡು ಮಾರಾಟದಲ್ಲಿ. ಭಕ್ತ ಜನಮಾನಸದಲ್ಲಿ ತಿರುಪತಿ ಲಡ್ಡು ವಿಶೇಷ ಸ್ಥಾನವನ್ನ ಪಡೆದಿದೆ. ಶ್ರೀವಾರಿ ಲಡ್ಡು ಎಂದು ಕರೆಯಲ್ಪಡುವ ಈ ವಿಶೇಷ ಸಿಹಿಯನ್ನ ತಿರುಮಲದ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಪ್ರಮುಖ ಪ್ರಸಾದ ಇದಾಗಿದೆ. ಈಗ ಟಿಟಿಡಿಯೊಳಗಿನ ಚಟುವಟಿಕೆಗಳನ್ನ ಪರಿಷ್ಕರಿಸಲಾಗಿದ್ದು,
ಲಡ್ಡುಗಳನ್ನು ತಯಾರಿಸಲು ಬಳಸುವ ಪದಾರ್ಥಗಳಿಗೆ ವಿಶೇಷ ಗಮನ ನೀಡಲಾಗಿದೆ. ವರದಿಯ ಪ್ರಕಾರ 2025ರಲ್ಲಿ ಅತಿ ಹೆಚ್ಚು ಲಡ್ಡು ಸೇಲ್ ಆಗಿದೆಯಂತೆ. 13.5 ಲಕ್ಷ ಲಡ್ಡು ಸೇಲ್ ಆಗಿದೆ. ಇದು ದಾಖಲೆ ಅಂತೆ. ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಲಡ್ಡು ಪ್ರಸಾದಕ್ಕೆ ಬೇಡಿಕೆ ಇದೆ. ಕಲಬೆರಕೆ ವಿವಾದದ ಮಧ್ಯೆ ತಿರುಪತಿ ಲಡ್ಡುಗೆ ಬೇಡಿಕೆ ಹೆಚ್ಚಾಗಿದೆ. 2025ರಲ್ಲಿ 13.52 ಲಕ್ಷ ಲಡ್ಡು ತಿರುಪತಿಯ ಲಡ್ಡು ಮಾರಾಟವಾಗಿದೆ. 2024ರಲ್ಲಿ 12.15 ಲಕ್ಷ ತಿರುಪತಿ ಲಡ್ಡು ಮಾರಾಟ ಆಗಿತ್ತು. 2024ಕ್ಕಿಂತಲೂ 2025ರಲ್ಲಿ 10% ಹೆಚ್ಚು ಸೇಲ್ ಆಗಿದೆ. 2024ಕ್ಕಿಂತ 2025ರಲ್ಲಿ 1.37 ಕೋಟಿ ಹೆಚ್ಚು ಲಡ್ಡು ಮಾರಾಟವಾಗಿದೆ. ಡಿಸೆಂಬರ್ 27ರಂದು 5.1 ಲಕ್ಷ ಲಡ್ಡು ಸೇಲ್ ಆಗಿದೆ. 10 ವರ್ಷದಲ್ಲಿ ಒಂದೇ ದಿನ ಇಷ್ಟು ಲಡ್ಡು ಮಾರಾಟ ಆಗಿರಲಿಲ್ಲವಂತೆ. ಲಡ್ಡು ಮಾರಾಟದಿಂದ ಟಿಟಿಡಿಗೆ 676 ಕೋಟಿ ರೂಪಾಯಿ ಆದಾಯವೂ ಕೂಡ ಬಂದಿದೆ. ಆ ಮೂಲಕ ದಾಖಲೆಯನ್ನ ಬರೆದಿದೆ ತಿರುಪತಿಯ ಲಡ್ಡು ಮಾರಾಟದಲ್ಲಿ. ಭಕ್ತ ಜನಮಾನಸದಲ್ಲಿ ತಿರುಪತಿ ಲಡ್ಡು ವಿಶೇಷ ಸ್ಥಾನವನ್ನು ಪಡೆದಿದೆ. ಶ್ರೀವಾರಿ ಲಡ್ಡು ಎಂದು ಕರೆಯಲ್ಪಡುವ ಈ ವಿಶೇಷ ಸಿಹಿಯನ್ನ ತಿರುಮಲದ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಪ್ರಮುಖ ಪ್ರಸಾದ ಇದಾಗಿದೆ. ಈಗ ಟಿಟಿಡಿಯೊಳಗಿನ ಚಟುವಟಿಕೆಗಳನ್ನು ಪರಿಷ್ಕರಿಸಲಾಗಿದ್ದು ಲಡ್ಡುಗಳನ್ನು ತಯಾರಿಸಲು ಬಳಸುವ ಪದಾರ್ಥಗಳಿಗೆ ವಿಶೇಷ ಗಮನ ನೀಡಲಾಗಿದೆ. ವರದಿಯ ಪ್ರಕಾರ 2025ರಲ್ಲಿ ಅತಿ ಹೆಚ್ಚು ಲಡ್ಡು ಸೇಲ್ ಆಗಿದೆಯಂತೆ. 13.5 ಲಕ್ಷ ಲಡ್ಡು ಸೇಲ್ ಆಗಿದೆ. ಇದು ದಾಖಲೆ ಅಂತೆ. ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಲಡ್ಡು ಪ್ರಸಾದಕ್ಕೆ ಬೇಡಿಕೆ ಇದೆ. ಕಲಬೆರಕೆ ವಿವಾದದ ಮಧ್ಯೆ ತಿರುಪತಿ ಲಡ್ಡುಗೆ ಬೇಡಿಕೆ ಹೆಚ್ಚಾಗಿದೆ. 2025ರಲ್ಲಿ 13.52 ಲಕ್ಷ ಲಡ್ಡು ತಿರುಪತಿಯ ಲಡ್ಡು ಮಾರಾಟವಾಗಿದೆ. 2024ರಲ್ಲಿ 12.15 ಲಕ್ಷ ತಿರುಪತಿ ಲಡ್ಡು ಮಾರಾಟ ಆಗಿತ್ತು. 2024ಕ್ಕಿಂತಲೂ 2025ರಲ್ಲಿ 10% ಹೆಚ್ಚು ಸೇಲ್ ಆಗಿದೆ. 2024ಕ್ಕಿಂತ 2025ರಲ್ಲಿ 1.37 ಕೋಟಿ ಹೆಚ್ಚು ಲಡ್ಡು ಮಾರಾಟವಾಗಿದೆ. ಡಿಸೆಂಬರ್ 27ರಂದು 5.1 ಲಕ್ಷ ಲಡ್ಡು ಸೇಲ್ ಆಗಿದೆ. 10 ವರ್ಷದಲ್ಲಿ ಒಂದೇ ದಿನ ಇಷ್ಟು ಲಡ್ಡು ಮಾರಾಟ ಆಗಿರಲಿಲ್ಲವಂತೆ. ಲಡ್ಡು ಮಾರಾಟದಿಂದ ಟಿಟಿಡಿಗೆ 676 ಕೋಟಿ ರೂಪಾಯಿ ಆದಾಯವೂ ಕೂಡ ಬಂದಿದೆ. ಆ ಮೂಲಕ ದಾಖಲೆಯನ್ನ ಬರೆದಿದೆ ತಿರುಪತಿಯ ಲಡ್ಡು ಮಾರಾಟದಲ್ಲಿ. ಭಕ್ತ ಜನಮಾನಸದಲ್ಲಿ ತಿರುಪತಿ ಲಡ್ಡು ವಿಶೇಷ ಸ್ಥಾನವನ್ನು ಪಡೆದಿದೆ. ಶ್ರೀವಾರಿ ಲಡ್ಡು ಎಂದು ಕರೆಯಲ್ಪಡುವ ಈ ವಿಶೇಷ ಸಿಹಿಯನ್ನ ತಿರುಮಲದ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಪ್ರಮುಖ ಪ್ರಸಾದ ಇದಾಗಿದೆ. ಈಗ ಟಿಟಿಡಿಯೊಳಗಿನ ಚಟುವಟಿಕೆಗಳನ್ನು ಪರಿಷ್ಕರಿಸಲಾಗಿದ್ದು ಲಡ್ಡುಗಳನ್ನು